ಹಾಯ್ ಗಾಯ್ಸ್, ಈ ವಿಡಿಯೋ ಏನಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ತಾಳಿಪಟ್ಟಿ ಮಾಡ್ತಾಯಿದ್ದೀವಿ. ಇದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಗಾಯ್ಸ್. ಇವಾಗ ಏನಂದರೆ ಸ್ಟಾರ್ಟಿಂಗ್ ಫಸ್ಟಲ್ಲೇ ನಾವು ಬೀಟ್ರೋಟ್ನ ತುರಿದಿಟ್ಕೊತಾ ಇದ್ದೀವಿ. ಇದು ತುರಿದಿಟ್ಕೊಂಡಿದ್ದೆ. ಇವಾಗ ನಾವು ಒಂದು ಒಳ್ಕಳ್ಳಲ್ಲಿ 5ರಿಂದ 3 ಮೆಣಸಿನ್ಕಾಯಿನ ನಾವು ಜಜ್ಜಿಟ್ಕೊತಾ ಇದ್ದೀವಿ. ಜಜ್ಜಿದಾಗಿದ್ದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಜಿಡ್ತಾ ಇದ್ದೀವಿ. ಇದರಲ್ಲಿ ಒಳ್ಕಲ್ಲಲ್ಲಿ ಜಜ್ಜಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಜಜ್ಜಿಟ್ಕೊತಾ ಇದ್ದೀವಿ. ಬಟ್ ಹಾಗೆ ಏನಂದರೆ ರಾಗಿ ಹಸಿಟ್ಟು, ಮೈದಾ ಹಸಿಟ್ಟು, ಕಡಲೆ ಹಿಟ್ಟು, ಜೋಳದ ಹಿಟ್ಟು ಮತ್ತು ಏನಂದರೆ ಮೈದಾ ಹಿಟ್ಟು, ಇಷ್ಟೊಂದು ಅಕ್ಕಿ ಹಿಟ್ಟು ಜೊತೆಗೆ ಇದು 5 ಥರ ಹಿಟ್ಟು ಏನಿದೆಯಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗೇನೆಂದರೆ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀವಿ. 5 ಹಿಟ್ಟು ಕೂಡ ಮಿಕ್ಸ್ ಮಾಡಿ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀವಿ. ಇದೇ ಥರ ಹಾಕಿದಾದ್ಮೇಲೆ ಇವಾಗೇನೆಂದರೆ ಎಲ್ಲ ಹಿಟ್ಟನ್ನು ಫುಲ್ ಕೂಡಂಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದ್ದೆ ನಾವೇನು ಜಜ್ಜಿಟ್ಕೊಂಡಿರ್ತೀವಲ್ವ, ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಇದು ಹಾಕಿದಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು ಹಾಕಿದಾಗಿದೆ ಇವಾಗ ಒಂದು ಸ್ವಲ್ಪ ಏನಂದರೆ ಇವಾಗ ಅರಶಿನ ಹಾಕಬೇಕು. ಸ್ವಲ್ಪ ಅರಶಿನ ಹಾಕಿದೆ. ಬೀಟ್ರೋಟ್ ಏನಿದೆಯಲ್ಲ ನಾವು ತುರಿದಿಟ್ಕೊತೀವಲ್ಲ, ತುರಿದಿಟ್ಕೊಂಡಿದ ತಕ್ಷಣ ಅದನ್ನು ಸ್ವಲ್ಪ ಹಿಂಡಿಟ್ಕೋಬೇಕು. ಯಾಕಂದರೆ ನೀರು ಬಿಡುತ್ತೆ. ಆ ನೀರು ಬಿಡೋದ್ರಿಂದ ಹಿಂಡಿಟ್ಕೋಬೇಕು. ಎಲ್ಲ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಅದಾಗಿದ್ದೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಈರುಳ್ಳಿನೂ ಹಾಕ್ತಾಯಿದ್ದೀವಿ. ಹಾಗೆ ಏನಂದರೆ ಸ್ವಲ್ಪ ರೈಸನ್ನು, 1 ಕಪ್ ರೈಸನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ರೈಸ್ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಹಾಕ್ಕೊತಿದ್ದೀವಿ. ಹಾಗೆ ಮತ್ತೇನಂದರೆ 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀವಿ. ಆಯಿಲ್ ಹಾಕ್ಕೊಂಡಿದ್ದೆ. ಫುಲ್ಲು ನೀಟಾಗಿ ಕಲಿಸ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉದುರದ ಥರ ಚೆನ್ನಾಗಿ ಮಿಕ್ಸ್ ಆದರೆ ಆಮೇಲೆ ನೀರು ಹಾಕ್ಕೊಂಡು ಕಲ್ಸೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಚೆನ್ನಾಗಿ ಉದುರಾಗಿ ಆಲ್ಮೋಸ್ಟು ಈ ವಿಡಿಯೋಲಿ ನೋಡ್ತಿದ್ದೀರಲ್ವ ಹೇಗಿರ್ಬೋದು ಅಂತ, ಕಲಿಸ್ತಾ ಇದ್ದರೆ ಹೇಗೆ ಬರುತ್ತೆ ಅಂತ ನೋಡಿ. ಇಲ್ಲಿ ಇದೆಯಲ್ಲ ವಿಡಿಯೋದಲ್ಲಿ ಈ ಥರ ಆಗಿರಬೇಕು. ಈ ಥರ ಆದಮೇಲೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ನಾದ್ತಾ ಇರಬೇಕು. ಅಂದರೆ ಜಾಸ್ತಿ ನೀರು ಹಾಕಬಾರ್ದು, ನೋಡ್ಕೊಂಡು ನೀರು ಹಾಕಿ. ಸೊ ಎಷ್ಟಾಗುತ್ತೋ ಅಷ್ಟು, ಹತ್ರ ಬಿದ್ದು ಜಾಸ್ತಿ ನೀರು ಹಾಕಬೇಡಿ. ಸೊ ನೀರು ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಕಲಸಿದ್ಮೇಲೆ ಈ ಥರ ಬರುತ್ತೆ. ಇಷ್ಟು ಹಾಕಿದೆ. ಒಂದು 10 ಮಿನಿಟ್ಸ್ ಬಿಟ್ವಿ. 10 ಮಿನಿಟ್ಸ್ ಆಗಿದ್ದೆ. ಇನ್ನೇನೋ ನಾವು ಒಂದು ಪೇಪರ್ ತೊಗೊಂಡಿದ್ವಿ ಮಾಡೋಕ್ಕೆ ಹೇಗೆ ಅಂತ. ಸ್ವಲ್ಪ ಪೇಪರ್ಗೆಲ್ಲ ಆಯಿಲ್ ಹಾಕ್ಬಿಟ್ಟು ಈ ಥರ ಉಂಡೆ ಥರ ಮಾಡಿಕೊಂಡು ಏನಿದೆ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಮಾಡ್ತಾರೆ. ಏನಂದರೆ ರೊಟ್ಟಿ ಥರ, ಏನಂದರೆ ಇದು ಅಕ್ಕಿ ರೊಟ್ಟಿ ಮಾಡ್ತಾರಲ್ವ, ಸೇಮ್ ಅಕ್ಕಿ ರೊಟ್ಟಿಗೆ ಹೇಗೆ ತಟ್ತಾರೋ ಅದೇ ಥರನೂ ಇದನ್ನು ತಾಳಿಪಟ್ಟಿನೂ ಹಾಗೆ ತಟ್ಟಬೇಕು. ಅದೇ ಥರ ತಟ್ಟಿ ಮಾಡಬೇಕು. ಸೊ ಅವಳು ನೋಡಿ ಆಲ್ಮೋಸ್ಟ್ ಎಲ್ಲ ತಟ್ಟಿ ಮಾಡಿದಾಗಿದೆ. ಬಟ್ ಇನ್ನೇನಂದರೆ ಅವಳು ಅಲ್ಲಲ್ಲಿ ಹೋಲ್ಸ್ ಮಾಡ್ತಿರೋದು ಏನಕ್ಕೆ ಅಂದರೆ ಬೇಗ ಬೇಯುತ್ತೆ ಅಂತೇಳ್ಬಿಟ್ಟು, ಚೆನ್ನಾಗಿ ಬೇಯುತ್ತೆ ಅಂತೇಳ್ಬಿಟ್ಟು ಹೋಲ್ಸ್ ಮಾಡ್ತಿರೋದು. ಸೊ ಹಂಗಾಗಿ ಆಲ್ಮೋಸ್ಟ್ ಮಾಡಿದಾಗಿದೆ. ಇನ್ನೇನು ಹಂಚು ಕೂಡ ಇಟ್ಟಿದ್ವಿ, ಬಿಸಿಯಾಗಿದೆ. ಇನ್ನೇನು ಹಂಚು ಮೇಲೆ ಹಾಕ್ತಾಯಿದ್ವಿ ನೋಡಿ ಗೈಸ್. ಇದು ಹಾಕಿದ್ದೆ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದಾಯಿತು ಗೈಸ್. ಆಲ್ರೆಡಿ ಎಲ್ಲ ಬೆಂದಿದೆ. ತಾಳಿಪಟ್ಟಿ ಎಲ್ಲ ರೆಡಿಯಾಗಿ ಹೋಗಿದೆ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಕಮೆಂಟ್, ಲೈಕ್ ಮಾಡಿ ಗಾಯ್ಸ್.